40 ಫೀಟ್ ರೋಡ್ ಇದು. 40 ಫೀಟ್ ರೋಡ್ ಇದು. 40 ಫೀಟ್ ರೋಡಲ್ಲಿ ಸೈಟ್ಗಳ ಮೆಜರ್ಮೆಂಟು ಏನು ಮೋಸ್ಟ್ಲಿ 30-50 ಸೈಟ್ ಇದು. ಇವರು 30-50 ಲೈನ್ಗಳು ಇವೆಲ್ಲ. 30-50 ಲೈನ್ ಇವೆಲ್ಲ. $30-50 ಲೈನ್. ಇದು 30 ಫೀಟ್ ರೋಡು. ಇದೊಂದು 30 ಫೀಟ್ ರೋಡು. ಇವೆಲ್ಲ 30-40 ಸೈಟ್ ಇವೆಲ್ಲ 30-40. ಇದು 30-40 ಲೈನ್. ಇದೊಂದು 30 ಫೀಟ್ ರೋಡು. ಇವೆಲ್ಲ 30-40 ಸೈಟ್ಗಳು ಇವೆಲ್ಲ. ಮೆಜರ್ಮೆಂಟ್ ಎಲ್ಲ ಮಾಡಿ ಕಲ್ಲು ಹಾಕಿದ್ದಾರೆ. ಸುಮಾರು ಬರುತ್ತೆ ಈ ಜಾಗದಲ್ಲಿ. ಏನಿಲ್ಲ ಅಂದ್ರೂ ಹಿಂಗೆ ಸ್ಟ್ರೈಟ್ ಹೋದರೆ ಒಂದು 2,000 ಸೈಟ್ ಮಾಡಿದ್ದಾರೆ. ಈ ಕಡೆ ಆ ಕಡೆ ತೊಗೊಂಡು ಹೋಗಿದ್ದಾರೆ. ಹಂಗೆ 2,000 ಸೈಟ್ ಮಾಡಿದ್ದಾರೆ ಈ ಕಡೆ ಎಲ್ಲ. ಈ ಒಟ್ಟು ಶಿವರಾಮ್ ಕಾನತ್ ಲೇಔಟ್ ಇದು. ಶಿವರಾಮ್ ಕಾನತ್ ಲೇಔಟಲ್ಲಿ 35,000 ಸೈಟ್ಗಳು ಪ್ಲ್ಯಾನ್ ಇದು. ಇದೇ ಪೆರಿಪೇರಿಂಗ್ ರೋಡು. 335 ರೋಡ್ ಇದು. 335 ರೋಡ್ ಪೆರಿಪೇರಿಂಗ್ ರೋಡು. ಇದು ದೊಡ್ಡಬಳ್ಳಾಪುರ ಮೇನ್ ರೋಡು. ಇದರಲ್ಲಿ ಯಲಹಂಕ ಪ್ಲೇಸಲ್ಲಿ ಯಲಹಂಕ. ಇದು ಅಟ್ಟೂರು ಲೇಔಟ್. ಇದು ಅಟ್ಟೂರು ಲೇಔಟು. ಇದು ರಾಮಗನಹಳ್ಳಿ ವಿಲೇಜ್. ಇದು ಇದೇ ಪ್ಲೇಸ್. ಇದು ರಾಮಗನಹಳ್ಳಿ ವಿಲೇಜ್. ಇದು ಸೆಕ್ಟರ್ 1 ಇದು. ನಾವು ಪ್ಲ್ಯಾನ್ ತೋರಿಸಿದ್ರೆ ಇದೇ ಲೇಔಟಲ್ಲಿ ಪ್ಲ್ಯಾನ್ ತೋರಿಸಿ ಮಾಡಿದ್ದು ವಿಡಿಯೋ ಮಾಡಿದ್ದು ನೀವೀಗ. ಸೆಕ್ಟರ್ 1 ಇದು. ಇದೇ ಪ್ಲೇಸ್ ನನಗೆ ಅಂದರೆ ವಿಡಿಯೋ. ಇದು 150 ಫೀಟ್ ರೋಡ್. ಇದು BL ಸರ್ಕಲ್ ಬರೋ ರೋಡ್. ಇದು 150 ಫೀಟ್ ರೋಡ್. ಇದು ಹಿಂಗೆ ಸ್ಟ್ರೈಟ್ ಹೋಗಿ ಹೆಸರುಘಟ್ಟ ಕನೆಕ್ಟ್ ಮಾಡ್ತಾರೆ. 150 ಫೀಟ್ ರೋಡ್ ಇದು. ಇದು 100 ಫೀಟ್ ರೋಡ್. ಇದು ಇಲ್ಲೊಂದು 100 ಫೀಟ್ ರೋಡ್ ಬರುತ್ತೆ. ಇದೊಂದು 100 ಫೀಟ್ ರೋಡು. ಇದು 100 ಫೀಟು. ಇದೆಲ್ಲ 80 ಫೀಟ್ ರೋಡು. ಈ ಕಡೆ 60 ಫೀಟ್ ಜಾಸ್ತಿ. ಈ ಕಡೆಲ್ಲ ಇದು ಜಾಗಗಳು ಕಮ್ಮಿ ಸಿಕ್ಕಿದ್ದಕ್ಕೆ ರೋಡು ಚಿಕ್ಕ ಚಿಕ್ಕ ರೋಡ್ಗಳು ಮಾಡಿದೆಲ್ಲ 60 ಫೀಟ್ ರೋಡು. ಸೆಕ್ಟರ್ 1, ಸೆಕ್ಟರ್ 2, ಸೆಕ್ಟರ್ 3, 4, 5, 6, 7, 8, 9 ಸೆಕ್ಟರ್ ಮಾಡಿದ್ದಾರೆ ಇದ್ರಲ್ಲಿ. ಶಿವರಾಮ್ ಕಾನತ್ ಲೇಔಟ್ ಇದು. ಟೋಟಲ್ ಒಟ್ಟು 30,000 ಸೈಟ್ ಟೋಟಲ್ ಮಾಡಿರ್ತಿದ್ದು. 17 ವಿಲೇಜ್ ತೊಗೊಂಡು ಒಂದು ಲೇಔಟ್ ಮಾಡಿದ್ದಾರೆ. ದೊಡ್ಡ ಲೇಔಟ್ ಇದು. ಬೆಂಗಳೂರಲ್ಲೇ ದೊಡ್ಡ ಲೇಔಟ್ ಇವಾಗಿದ್ದು. ನೋಡಿ ಫ್ಯೂಚರ್ಗೆ ಅಲ್ಲಿ 2 ಎಕರೆ ಜಾಗ ಖಾಲಿ ಬಿಟ್ಕೊಂಡಿದ್ದಾರೆ. ಫ್ಯೂಚರ್ಗೆ BDA ಕಾಂಪ್ಲೆಕ್ಸ್ ಬರುತ್ತೆ ಅಲ್ಲಿ. ಯಲಹಂಕಾಗ ಹತ್ರ ಇದು. ಯಲಹಂಕಾಗಲ್ಲ BDA ಕಾಂಪ್ಲೆಕ್ಸ್ಗೆ ಹತ್ರ. ಇಲ್ಲಿರೋರಿಗೆಲ್ಲ ಆರಾಮಾಗಿ BDA ಕಾಂಪ್ಲೆಕ್ಸ್ ಯೂಸ್ ಮಾಡ್ಕೊಬೋದು. ಅವಾಗ ಅಲ್ಲಿ 1.5-2 ಎಕರೆ ಬರುತ್ತೆ. ಅಲ್ಲಿ CA ಪ್ರಾಪರ್ಟಿ ಥರ ಮಾಡ್ಕೊಂಡಿದ್ದಾರೆ ಅಲ್ಲಿ ಯಲಹಂಕಾಗ ಹತ್ರ. ಇಲ್ಲಿಂದ ಅಟ್ಟೂರು ಲೇಔಟು, ತಿರುಮಲ ಡಾಬಾ, ದೊಡ್ಡಬೆಟ್ಟಹಳ್ಳಿ ಎಲ್ಲ ಹತ್ರ. ಇಲ್ಲಿಂದ ವಿದ್ಯಾರಣ್ಯಪುರ ಎಲ್ಲ ಹತ್ರ. ಈ ಕಡೆ ಎಲ್ಲ ಯಲಹಂಕಾಗಲ್ಲ ಹತ್ರ. 2,000 ಸೈಟ್ ವ್ಯೂ ಪಾಯಿಂಟ್ ಇದು. ನೀಟಾಗಿದೆ ಲೇಔಟ್ ಇದು ನೋಡೋದಕ್ಕೆ.
ಪ್ಲ್ಯಾನ್ ಏನಿದೆಯೋ ಅದನ್ನೇ ತೋರಿಸ್ತಾ ಇದ್ದೀವಿ ನಾವು ಇಲ್ಲಿ ಡೈರೆಕ್ಟ್.